ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತು ಬಂದು ಸಂಡೇ ಆಫ್ಟರ್ನೂನ್ 1 o'clock ಆಗಿದೆ. ಇವಾಗ ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಇದ್ದಿದ್ದೆ 9:30 ಆಯಿತು, ಬೆಳಗ್ಗೆ 9:30. ಸಂಡೇ ಅಲ್ವಾ, ಯಾರು ಏನು ಕೆಲಸಕ್ಕೆ ಹೋಗಲ್ಲ, ಬುಜ್ಜಿ ಸ್ಕೂಲ್ ಇಲ್ಲ, ಅದಕ್ಕೆ ಲೇಟಾಗಿದ್ದೆ. ಎದ್ಬಿಟ್ಟು ರೊಟ್ಟಿ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ, ಅದನ್ನು ತಿಂದು ಸೋಂಬೇರಿ ಥರ ಎದ್ದು ರೆಡಿಯಾಗಿ ಮಮ್ಮಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಸ್ಪಿಟಲ್ಗೆ ಹೋಗಿದ್ದಾರೆ ಡ್ಯಾಡಿ ಜೊತೆ. ಅದನ್ನು ಬಿಟ್ಟರೆ ಇವಾಗ ಫಿಶ್ಶು ಮತ್ತು ಚಿಕನ್ ತರ್ತಾಯಿದ್ದೀನಿ ಅಂತ ಅಂದರು. ಅಂದರೆ ಅವ್ರಿಗೂ ಹುಷಾರಿಲ್ಲ ಅಲ್ವಾ, ನಾನು ಸ್ವಲ್ಪ ಅಡುಗೆಗೆ ರೆಡಿ ಮಾಡೋಣ ಅಂದ್ಬಿಟ್ಟು ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ತಾಯಿದ್ದೆ. ಟೊಮೊಟೊ ಈರುಳ್ಳಿ ಓಕೆ. ಸೊ ಕಟ್ ಮಾಡ್ಕೊಬೇಡ, ಈರುಳ್ಳಿ ಟೊಮೊಟೊ ಎರಡಕ್ಕೂ ಬೇಕು, 2 ಡಿಶ್ಗೂ. ಸೊ ಕಟ್ ಮಾಡಬೇಡ ಅಂತ ಕಟ್ ಮಾಡ್ತಾಯಿದ್ದೀನಿ. ಎಷ್ಟು ಬೋರಿಂಗ್ ಆಗ್ತಾಯಿದೆ ಇವತ್ತು ಸಂಡೇ ಅಂದರೆ. ಸುನಿಲ್ ಹೋಗಿ ಇವತ್ತಿಗೆ 8 ಡೇಸ್ ಹೆಂಗಾಯಿತು ಅನ್ನೋದನ್ನೇ ಗೊತ್ತಿಲ್ಲ. ಅದೇ ಒಂಥರ ಏನೋ ಬೇಜಾರಾದಂಗೆ ಮನೆಯಲ್ಲಿ. ಏನದು ಸಂಡೇ ಅಂದರೆ ನಾನ್ ವೆಜ್, ಅಂದರೆ ಏನಾದರೂ ವೆರೈಟಿ ಡಿಶ್ ಇದ್ದೇ ಇರುತ್ತೆ ಅಲ್ವ. ವೆಜಿಟೇರಿಯನ್ ಆಗಲಿ ನಾನ್ ವೆಜಿಟೇರಿಯನ್ ಆಗಲಿ ವೆರೈಟಿ ಅಂತೂ ಇದ್ದೇ ಇರುತ್ತೆ. ನಮ್ಮ ಮನೇಲಂತೂ ಸಂಡೇ ಮಿಸ್ಸೇ ಇಲ್ಲ, ಏನೇ ಆದರೂ ಮಿಸ್ಸೇ ಇಲ್ಲ. ಹುಷಾರಿಲ್ಲ ಅಂದ್ರೂ ನಾನ್ ವೆಜ್ ಇರುತ್ತೆ, ಚೆನ್ನಾಗಿದ್ರೂ ನಾನ್ ವೆಜ್ ಇರುತ್ತೆ, ಆ ಥರ. ಮತ್ತು ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ನೋಡಿ. ಮಮ್ಮಿ ಬಂದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಡಾಕ್ಟರ್ ಏನಂದರು ಆ್ಯಂಡ್ ಅಡುಗೆ ಎಲ್ಲ ಪ್ರಿಪ್ರೇಷನ್ ಹೆಂಗಿರುತ್ತೆ. ನಮ್ಮನೆ ಸ್ವಲ್ಪ ಡಿಫ್ರೆಂಟಾಗೇ ಫಿಶ್ ಸಾಂಬಾರು ಮಾಡೋದು, ಸೊ ಅದ್ರ ಬಗ್ಗೆನೂ ತೋರಿಸ್ತೀನಿ. ಸೊ ಇವತ್ತು ನಮ್ಮನೆ ಸಂಡೇ ಆಗಿರೋದ್ರಿಂದ ವೆರೈಟಿ ಡಿಶ್ನ ಮಾಡ್ತಾ ಇದ್ದಾರೆ. ಇದು ಬಂದು ನನ್ನ ಫೇವ್ರೇಟ್ ಚಿಕನ್ ಗ್ರೇವಿ ರೆಡಿ ಆಗ್ತಾ ಇದೆ. ಮತ್ತು ಈ ಕಡೆ ನಮ್ಮ ಮಮ್ಮಿ ಫೇವ್ರೇಟ್ ಏನಿದು ಫಿಶ್. ನಮ್ಮ ಮಮ್ಮಿಗೆ ಫಿಶ್ ಅಂದರೆ ತುಂಬ ಇಷ್ಟ, ಚಿಕನ್ ಮಟನ್ಗಿಂತ ಫಿಶ್ಶು. ಇದು ನೆತ್ತಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಇವಾಗ ಫಿಶ್ ಹಾಕಿರೋದಲ್ವ, ಸಾಕಷ್ಟೇ ತೋರ್ತೀನಿ. ಹಾಗೇನಿಲ್ಲ ಪುಟ, ಯಾಕೆ. ಸೊ ಫಿಶ್ಶು ಈ ಕಡೆ ರೆಡಿ ಆಗ್ತದೆ, ಈ ಕಡೆ ಚಿಕನ್ ಇನ್ನೊಂದು 5 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಸೊ ನಾನು ತಿನ್ನಲ್ಲ ಏನಿಲ್ಲ, ಕರೆಕ್ಟಾಗಿ ತಿನ್ನಲ್ಲ ಅಂದ್ಬಿಟ್ಟು ನಮ್ಮ ಮಮ್ಮಿ ಚಿಕನ್ ತಂದುಬಿಟ್ಟಿದ್ದಾರೆ. ಯಾರಿಗೆಲ್ಲ ಚಿಕನ್ ಇಷ್ಟ ಇಲ್ಲ, ಯಾರಿಗೆಲ್ಲ ತಿನ್ನಬಾರ್ದು, ಪ್ರೆಗ್ನೆಂಟಲ್ಲಿ ಜಾಸ್ತಿ ತಿನ್ನಬಾರ್ದು. ಅಂದರೆ ಬಿಟ್ಟರೆ ಇವಳು ನಾಟಿ ಕೋಳಿ ತಿನ್ನಲ್ಲ, ತಿನ್ನಲ್ಲ. ಮಟನ್ ಅಂತೂ ಆಗೋದೇ ಇಲ್ಲ. ನೀವು ಹೇಳ್ಬೋದು ಬೇಡ ಮಟನ್ ತಂದು ಕೊಡಿ ಅಂತ, ಅದು ಸ್ಮೆಲ್ಲೇ ಇಷ್ಟ ಆಗಲ್ಲ ಅಂತೇಳಿ ಸ್ವಲ್ಪ ಚಿಕನ್ ತಂದಿದ್ದೀನಿ ಅಷ್ಟೇ. ಸ್ವಲ್ಪ ಗ್ರೇವಿ ಮಾಡ್ಕೊಂಡು ಡ್ರೈ ಫಿಶ್ ಮಾಡ್ಕೊಂಡು ತಿನ್ನಲಿ ಅಂತ. ಇದಕ್ಕೂ ಆಲ್ರೆಡಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಫ್ರೈ ಎಲ್ಲ ಆಗಿದೆ, ಅರಿಶಿನ ಸಾಲ್ಟ್ ಎಲ್ಲ ಹಾಕಿದ್ದಾರೆ. ಹಾಗೆ ತೊಗೊಂಡು ತಿನ್ಬೋದು ಅನ್ನೋ ಥರ ಇರುತ್ತೆ. ತಿನ್ಬೇಡ. ಸೊ ಈಗ ಮಸಾಲೆನೂ ರುಬ್ಬಿದ್ವಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುಕ್ ಮಾಡಿಬಿಟ್ರೆ ಒಂದು 5 ಮಿನಿಟ್ಸು ಸಕ್ಕತ್ತಾಗಿರೋ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ನಮ್ಮ ಮಮ್ಮಿಗೆ ಹುಷಾರಿಲ್ಲ, ಹಂಗಿದ್ರು ಅಡುಗೆ ಮಾಡ್ತಾಯಿದ್ದಾರೆ. ಹಂಗಿದ್ರು ಅಡುಗೆ ಮಾಡ್ತಿದ್ದಾರೆ, ಮಾಡಬೇಕಲ್ಲ. ನೀನು ಒಬ್ಬಳ ಮೇಲೆ ಎಲ್ಲ ಹೊರಗೆ ಬೀಳುತ್ತೆ ಪುಟ. ನಮ್ಮ ಮಮ್ಮಿ ಆ ಥರ ಹೆಲ್ತ್ ಕಾನ್ಷಿಯಸ್ ಇಲ್ಲ, ಹೆಲ್ತ್ ಮೇಲೆ ಕಾನ್ಷಿಯಸ್ ಇಲ್ಲ ಅವ್ರಿಗೆ. ಇಂಜೆಕ್ಷನ್ ಮಾಡಿಸ್ಕೊಬಂದಿದ್ದಾರೆ, ಹೋಗಿ ಮಲ್ಕೋಬೇಕಲ್ವಾ. ಹೆಲ್ತ್ ಮೇಲೆ ಕಾನ್ಸಿಯಸ್ ಇದೆ ಅಂದ್ಬಿಟ್ಟು ಹೋಗಿ ಗುಪ್ಪಳ ಹಾಕೊಂಡು ಮಲ್ಕೊಬಿಟ್ರೆ ಎಲ್ಲ ಮಾಡೋರು ಯಾರು? ನಾನಿದ್ದೀನಿ. ಓವರ್ ಕೆಲಸ ಕೊಡೋದು ಒಳ್ಳೇದಲ್ಲ, ನೀನು ಮನುಷ್ಯ. ಸೊ ಹುಷಾರಾಗಿ, ಕೈ ನೋವು ಎಲ್ಲ ಬರುತ್ತೆ ನಿಮಗೂ, ಬೇಗ ಹುಷಾರಾಗಿ. ಡಾಕ್ಟ್ರ್ ಏನಂದ್ರು? ಏನಿಲ್ಲ, ಯೋಚನೆ ಎಲ್ಲ ಬಿಡಿ. ಯೋಚನೆ ಎಲ್ಲ ಬಿಡಿ. ಫಸ್ಟು ಹಳೆಯ ಓದನ್ನ ಯೋಚನೆ ಬಿಡಿ. ಮಗಳಲ್ಲಿ ಒಬ್ಬಳೇ ಹೊಟ್ಟೆಯಾಗಿದ್ದಾಳೆ ಪ್ರೆಗ್ನೆಂಟ್ ಟೈಮಲ್ಲಿ, ಎಳೆಯ ಹೊಟ್ಟೋದ್ರು ಅಂತ ಯೋಚನೆ ಬಿಡಿ. ಕರೆಕ್ಟು. ಬೇರೆ ಪ್ರಾಬ್ಲಮ್ ಏನೇ ಯೋಚನೆ ಇದ್ರು ಅದನ್ನು ಬಿಡಿ, ಎಲ್ಲ ತಲೆಯನ್ನು ತೆಗೆದಾಕ್ಬಿಟ್ಟು ಖುಷಿಯಾಗಿ ಆರಾಮಾಗಿರಿ. ಇರೋ ಮಗಳು ನೋಡಿಕೊಂಡು ಹ್ಯಾಪಿಯಾಗಿರಿ. ಯಾಕೆ ಇಷ್ಟೊಂದು ನಿಮ್ಗೇನು ಹುಷಾರಿಲ್ಲ ಅಂತ ಹೇಳಲ್ಲ, ಚೆನ್ನಾಗೇ ಇದ್ದೀರಾ. ಬಟ್ ಯೋಚನೆ ಬಿಟ್ಟು ಆರಾಮಾಗಿ ಖುಷಿಯಾಗಿ ಎಲ್ಲ ಸರಿಯಾಗುತ್ತೆ. ಯೋಚನೆ ಅಂದರೆ ಅವ್ರು ನಮ್ಮ ಫ್ಯಾಮಿಲಿ ಡಾಕ್ಟ್ರು, ನಮ್ಮ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಅವರೆಲ್ಲ ಹೇಳ್ತಾರೆ, ನಮ್ಮ ಮಮ್ಮಿಗೆ ಹೇಳೋದೇ ಅವ್ರು ಫಸ್ಟ್. ಅದು ಯೋಚನೆ ಅಕ್ಕ, ಏನಾಯ್ತು ಯೋಚನೆ ತೆಗೆದ್ಬಿಡಿ ಅಕ್ಕ, ಯೋಚನೆ ತೆಗೆದ್ಬಿಡಿ ಅಕ್ಕ. ಚೆನ್ನಾಗಿದ್ರಲ್ಲಕ್ಕ, 4-5 ತಿಂಗಳಿಂದ ಒಂದು ಇಂಜೆಕ್ಷನ್ ಕರೆಕ್ಟಾಗಿ ಮಾಡ್ಸೋದಿಲ್ಲ, ಬಂದು ಅದನ್ನೇ ಬಂದರೂ ಸಿಗ್ತಾ ಇರಲಿಲ್ಲ. ಅಂದರೆ ಅದೇ ನಮ್ಮ ಮಮ್ಮಿ ಚೆನ್ನಾಗಿದ್ರು ಫ್ರೆಂಡ್ಸ್. ನಾನು ಬೆಂಗಳೂರಿಗೆ ಕರ್ಕೊಂಡೋಗಿದ್ನಲ್ಲ, ಅವತ್ತಿಂದ ಒಂಚೂರು ಯಾಕೋ ಮಿಸ್ ಹೊಡಿತಾ ಇತ್ತು.
ನಾನೆಲ್ಲೋ ಆದ್ರೂ ನಾಳೆಗೇನೆ ಹುಷಾರು ತಪ್ತಾರೆ ಅಂತ ಅನ್ಕೊಂಡಿದ್ದೆ. ತಪ್ಪಿದೆ ಅದು ಹೇಳ್ಕೊಳಕ್ಕೆ ಲೈಟಾಗಿ ತಪ್ಪಿದ್ರು. ಇಷ್ಟೊಂದು ಬಾಡಿ ಪೇನ್ ಎಲ್ಲ ಬಂದಿತ್ತು. ಬಟ್ ಇವತ್ತು ಮೇಲಕ್ಕೇನೆ ಇರಲಿಲ್ಲ, ಇನ್ನಷ್ಟು ಬಾಡಿ ಪೇನ್ ಅವ್ರಿಗೆ ಆಗ್ತಾನೆ ಇರಲಿಲ್ಲ. ಕಳಿಸಿರ್ಲಿಲ್ಲ ಅಂದರೆ ಹಾಸ್ಪಿಟ್ಲಿಗೂ ಹೋಗ್ತಿರ್ಲಿಲ್ಲ ಅವ್ರ ಗ್ಯಾರಂಟಿ. ಹಂಗೆ ಮಲ್ಕೊಂಡಿರೋರು. ಸೊ ಫಿಶ್ ಆಯಿತಾ? ಸೊ ಫಿಶ್ ಆಯಿತು. ಊಟ ಮಾಡುವಾಗ ತೋರಿಸ್ತೀನಿ. ಸರ್ವ್ ಮಾಡ್ಕೋತಾರಲ್ಲ ಮಮ್ಮಿ ಅವಾಗ. ಇವಾಗ ಸ್ವಲ್ಪ ಕೆಲಸ ಇದೆ ಮುಗಿಸ್ಬಿಟ್ಟು. ಟೈಮ್ ಆಲ್ರೆಡಿ 2 o'clock. ನಮ್ಮ ಮನೆ ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ದೆ. ಅದಕ್ಕೆ ಸುನಿಲ್ ಹೇಳ್ತಾ ಇದ್ರು ಏನವ ಇಷ್ಟು ಲೇಟಾಗಿ ಅಡುಗೆ ಮಾಡ್ತಿದ್ರಲ್ಲ ಅಂತ. ನಾನು ಏನು ಇಷ್ಟು ಲೇಟಾಗಿದೆ ಈಗ ಅಂತಾರಲ್ಲ. ಎದ್ದು ಎಲ್ಲ ತಿಂಡಿ ಮಾಡಿದ್ದೆ 11 ಗಂಟೆ ಇವತ್ತು. ನಾನು ಎದ್ದಿರೋದು ಇವತ್ತು ಮೇಲೆ ಕೇಳೋಕ್ಕಾಗ್ತಾ ಇರಲಿಲ್ಲ, ಅಂಥದ್ರಲ್ಲಿ ಎದ್ದಿದ್ದೀನಿ. ಎದ್ದರೆ ಕಾಲು ಕೈಯೇ ಫುಲ್ಲು ನೋವು, ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಬೇವ್ರ್ತಾ ಇದ್ದೀನಿ ಈಗ. ಇಂಜೆಕ್ಷನ್ ಎಫೆಕ್ಟ್. ಮತ್ತೆ ಸ್ವಲ್ಪ ಮಜ್ಜಿಗೆದೆಲ್ಲ ಇಲ್ವಾ? ಮೊಸರಿದ್ದು ಏನಿದಾವ ಮಜ್ಜಿಗೆ ಹೋಗ್ತೀನಿ ಸ್ವಲ್ಪ ಅಂದರೆ ಇಂಜೆಕ್ಷನ್ ಮಾಡಿಸ್ಕೊಂಡು ಏನು ಬಾಡಿ ಜಾಸ್ತಿ ಆಗುತ್ತೆ. ನೆನೆಸಿದೆ ಅಲ್ವಾ ಫ್ರೆಂಡ್ಸ್? ಆಮೇಲೆ ತುಂಬ ಜನ ಏನೇನು ಕುಡಿತೀರಾ ಅಂತಿದ್ರಲ್ಲ, ಅದರಲ್ಲಿ ಇದು ಒಂದು ಬ್ಲ್ಯಾಕ್ ಚಿಯಾ ಸೀಡ್ಸ್ ಬರುತ್ತಲ್ಲ, ಇದು ಪಾಲಿಶ್ ಅಲ್ಲ, ರಾ ಚಿಯಾ ಸೀಡ್ಸು. ಇದನ್ನು ಓವರ್ ನೈಟ್ ಆದರೂ ನೆನೆಸ್ಬೋದು. ಇಲ್ಲ ನೀವು ಮಧ್ಯಾಹ್ನ ಕುಡಿತೀರಿ ಅಂತ ಅಂದರೆ ಮಾರ್ನಿಂಗ್ ಎದ್ದು ನೆನೆಸಿದ್ರು ಆಯಿತು. ಇಲ್ಲ ನೈಟ್ ನೆನೆಸಿದ್ರೆ ಫುಲ್ಲು ಒಳ್ಳೆಯದು. ಯಾಕಂದರೆ ಇದು ರಾ ಇರೋದ್ರಿಂದ ಸ್ವಲ್ಪ ನಿಧಾನ. ಚಿಯಾ ಸೀಡ್ಸು ಅದು ನೆನ್ಕೊಂಡು ಅದು ಕಂಪ್ಲೀಟಾಗಿ ಉಬ್ಬುತ್ತಲ್ಲ, ಅದಾಗೋದಕ್ಕೆ ನಮ್ಮನೆ ನೀರಿಗೆ ಹಾಕೊಂಡು ಕುಡಿಬೋದು. ಬಟ್ ಪ್ರಿಫರ್ ಅಂದರೆ ಎಳ್ನೀರಿಗೆ ಹಾಕೊಂಡು ಕುಡಿಬೋದು. ಮಜ್ಜಿಗೆಗೆ ತುಂಬಾ ಚೆನ್ನಾಗಿರುತ್ತೆ. ನೀರಿಗೆ ಹಾಕೋದು ಕುಡಿತೀನಿ ಅಂದರು ಸ್ವಲ್ಪ ನಿಂಬೆ ರಸ ಇಟ್ಕೊಂಡು ಇದನ್ನು ಹಾಕೊಂಡು ಸ್ವಲ್ಪ ಜೇನುತುಪ್ಪ ಇದ್ದರೆ ಹಾಕೊಂಡು ಕುಡಿದ್ರೆ ಒಳ್ಳೆಯದು. ಅಂದರೆ ಹಿಂಗೆ ತಿನ್ನಬೇಕು ಅಂತಲ್ಲ, ಇದು ಟೇಸ್ಟೇ ಇರಲ್ಲ, ಸಪ್ಪೆ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಏನಪ್ಪ ಹಿಂಗಿದೆ ಅಂತ ಅನ್ನಿಸ್ತದೆ. ಹೋಯ್ತಾ ನಾವು ಬರಿಬೇಕು. ನಾನು ಬಿಟ್ಟರೆ ಇದ್ದರೆ ತಿಂದ್ಕೊಳ್ತೀನಿ ಹಿಂಗೇನೆ. ನೋಡಿ ಈಗ ಬರುತ್ತೆ ಗೊತ್ತಲ್ಲ, ಟೇಸ್ಟ್ಲೆಸ್ ಈ ಥರ ಮಜ್ಜಿಗೆ ಮಾಡಬೇಕಾ? ಹಾಕ್ಲ ಮಾಡಿದೆ. ಸ್ವಲ್ಪ ಮೊಸರು ಮಾಡಿ ಕಾಲೇಜಲ್ಲಿ ಮಿಕ್ಕಿದ್ರೆ ಹಾಕಿರೋದಿದೆ. ರಾತ್ರಿ ಮೊಸರು ಮಾಡಿದ ಹಾಲು ಕುಡಿಲಿಲ್ಲ ನೀನು? ಕುಡ್ದೆ ಇತ್ತು. ಹಿಂಗೆ ಯಾವುದು ವೇಸ್ಟ್ ಮಾಡಬೇಡ. ಗುಡ್ ನನ್ನ ಮಗಳು ಇಷ್ಟು ಹಾಲು ಮಿಕ್ಕಿದೆ ಅಂತ ಮೊಸರು ಮಾಡಿಬಿಡ್ತಾರ ಮಣಿಕೋ. ಯಾಕೆ ಅಂದರೆ ಮೊಸರು ಮಜ್ಜಿಗೆ ಮಾಡಿಕೊಟ್ರೆ ನೀರು ಮಜ್ಜಿಗೆನ ಈ ಬೇಸಿಗೆಗೆ ತುಂಬಾ ಒಳ್ಳೆಯದು. ಯಾಕಂದರೆ ಎಲ್ಲ ಅಂದರೆ ಪಾಕೆಟ್ ಹಾಲೇ ಇಲ್ಲೂ ಸಿಗೋದು. ಬಟ್ ಮೊಸರು ಮಜ್ಜಿಗೆ ಎಲ್ಲ ಚೆನ್ನಾಗಿರುತ್ತೆ. ಏನಮ್ಮ ನಾನಿದು ಉಪ್ಪು ಇದು ಹಾಕ್ತೀನಿ. ಪಿಂಕ್ ಸಾಲ್ಟ್ ಹಾಕ್ಲಾ ನೀರು? ನಿನ್ನ ಫೇವ್ರೇಟ್ ಚಿಕನ್ ಆಗ್ತಾ ಇದೆ. ಬೆಣ್ಣೆ ಎಲ್ಲ ಖಾಲಿ ಮಾಡಿದ್ರೆ ಏನು ಮಾಡಿದೆ? ಖಾಲಿ ಮಾಡಿದೆ. ಹೌದಾ? ಮಜ್ಜಿಗೆ ನೋಡಿ ಇದು ಹಿಂಗೆ ಇರುತ್ತೆ, ಕೆಂಪಿಗೆ ಇರುತ್ತೆ. ಇದು 150 ರೂಪಾಯಿ 1 kg ಉಪ್ಪು. ಅಂದರೆ ಹೆಲ್ತ್ಗೆ ಒಳ್ಳೆಯದು. ಇದು ನಮ್ಮ ನಾರ್ಮಲ್ ಸಾಲ್ಟ್ ಅಷ್ಟು ಟೇಸ್ಟ್ ಕೊಡಲ್ಲ, ಆದ್ರೂ ಹೆಲ್ತ್ ಒಳ್ಳೆಯದಲ್ವಾ ಅಂತ. ಅಂದರೆ ನಾವು ಅಡುಗೆಗೆಲ್ಲ ಅದೇ ಯೂಸ್ ಮಾಡ್ತೀವಿ ಅಂತ ಏನಿಲ್ಲ. ಏನಾದರೂ ಸ್ವಲ್ಪ ಮಜ್ಜಿಗೆ ಬಿಸಿ ನೀರು ಹಾಕೊಂಡು ಕುಡಿಯೋದಕ್ಕೆ ಇಂಥವಕ್ಕೆಲ್ಲ ಯೂಸ್ ಮಾಡ್ಕೊಳ್ತೈತೆ. ಸೊ ಓಕೆ, ನಾವು ಅಂದರೆ ಚಿಕ್ಕವರೆಲ್ಲ ಇದ್ದಾಗ ನಮ್ಮ ಅಜ್ಜಿ ಅವ್ವ ಎಲ್ಲ ಮಜ್ಜಿಗೆ ಕಡಿಯೋ ಮುಂದೆ ಬರ್ತಾ ಇರ್ತಲ್ಲ, ಅದೆಲ್ಲ ಏನು ಮರದಿಂದ ಮಾಡಿರೋದೇನಲ್ಲ ಮಮ್ಮಿ? ಅವಾಗೆಲ್ಲ ಜಾಸ್ತಿ ಅಲ್ಲ ಪುಟ. ಅವ್ವ ಹೆಚ್ಚು ಕಡಿಮೆ ಹಸುಗಳಿತ್ತು. ಒಂದು 10-12 ಲೀಟ್ರ್ ಹಾಲು ಮೊಸರು ಮಾಡೋರು. ಅದರಿಂದ ದೊಡ್ಡ ಮಂತು ತಗೊಂಡು ಮಜ್ಜಿಗೆ ಕಡ್ದು ಬೆಣ್ಣೆ ತೆಗೆದು ಮಾಡೋರು. ಈಗೆಲ್ಲಿದ್ದಾವೆ ಅದೆಲ್ಲ? ಈಗ ಏನು ಪ್ಯಾಕೆಟ್ ಮೊಸರು ತಂದುಬಿಟ್ಟು ಅಷ್ಟೇ. ನಾವು ಇದು ಪ್ಯಾಕೆಟ್ ಹಾಲಿಂದನೇ ಮೊಸರು ಮಾಡ್ಕೊಂಡ್ರದು ಮನೇಲಿ. ಏನೂ ಮಾಡೋಕ್ಕಾಗಲ್ಲ. ಮಜ್ಜಿಗೆನೂ ಮಾಡಲ್ಲ ಇವಾಗೆಲ್ಲ ರೇರು. ಇವಾಗ ಮಜ್ಜಿಗೆ ಆಗಿದೆ. ಸಾಲ್ಟ್ ಹಾಕ್ತೀವಿ. ಹಳ್ಳಿಗಳಲ್ಲಿ ಇವಾಗಲೂ ಮಾಡ್ತಾರೆ ಪುಟ. ಹಾಕಿದೆ ಚಿಯಾ ಸೀಡ್ಸ್. ಇದನ್ನು ನೋಡಿ ಇದ್ರೊಳಗಡೆ ಮಿಕ್ಸ್ ಮಾಡಿಬಿಡೋದು. ಇರುಮಂಗನೆ ಬೇಡ. ಇದ್ರೊಳಗಡೆ ಮಿಕ್ಸ್ ಮಾಡಿ ಏನು ಒಂದೇ ಸಲ ಕುಡಿಯಲ್ಲ, ಹಿಂಗೆ ಯಾವಾಗ ಬೇಕೋ ಅವಾಗ ಕುಡಿಬೋದು. ಇರುತ್ತೆ ಸಂಜೆವರೆಗೂ ಸ್ವಲ್ಪ ಕುಡಿಬೋದು ಅಂತ ಅಷ್ಟೇ. ಮತ್ತು ಬಾಡಿ ತುಂಬ ಕೂಲ್ ಆಗಿರುತ್ತೆ ಇದನ್ನು ಕುಡಿಯೋದ್ರಿಂದ. ಆಮೇಲೆ ಪ್ರೆಗ್ನೆನ್ಸಿ ಅಂತಂದರೆ ಬಾಡಿನ ಡಿಹೈಡ್ರೇಟ್ ಮಾಡೋಕ್ಕೆ ಬಿಡಲ್ಲ ಅಲ್ವಾ? ಸೊ ಹೈಡ್ರೇಟಿಂಗ್ ಆಗಿ ಇಟ್ಕೋಬೇಕು ಅಂತ ಹಿಂಗೆ ಮಜ್ಜಿಗೆ, ಸೌತೆಕಾಯಿ, ಫ್ರೂಟ್ಸು ಎಲ್ಲ ತಗೋತಾ ಇರಿ, ಚೆನ್ನಾಗಿರುತ್ತೆ. ಸೊ ಇದನ್ನು ಕುಡಿತೀನಿ ಡೈಲಿ 1 ಗ್ಲಾಸ್ ಆದರೂ ಇರುತ್ತೆ. ಇದು ಮಗುದು ಇದು ಬೋನ್ ಡೆವಲಪ್ಮೆಂಟ್ಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಯೂಟ್ಯೂಬಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಸ್ವಲ್ಪ ತಗೋತಾ ಇದ್ದೀನಿ. ಮತ್ತು ಹೇರ್ ಗ್ರೋತ್ಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇಲ್ಲ ಬೇರೆ ಟೈಮಲ್ಲೂ ಹೇರ್ ಗ್ರೋತ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಡೈಲಿ ಕುಡಿತಾ ಬಂದರೆ ನೀವು.
ಇವಾಗ ನಮ್ಮದು ಚಿಕನ್ ಗ್ರೇವಿ ರೆಡಿ ಆಯಿತು. ಇನ್ನು ಮಮ್ಮಿ ಫಿಶ್ ಸಾಂಬಾರು ಏನು ಮಾಡಿದ್ರು ಅಲ್ವ, ಸಾಂಬಾರು ಅಂದರೆ ಅದು ಫಿಶ್ ಸಾಂಬಾರು ಥರನೇ ಇಲ್ಲ, ಗ್ರೇವಿ ಥರನೇ ಇರುತ್ತೆ, ಅದು ಕೂಡ ರೆಡಿ ಆಯಿತು. ನಾನಿಲ್ಲಿ ಚಿಕನ್ ಹಾಕ್ಕೊಂಡಿದ್ದೀನಿ ನನಗೆ ಬುಜ್ಜಿಗೆ ಅಂತ ಅಂದ್ಬಿಟ್ಟು ಮಮ್ಮಿ ಅವರಿಗೆ ಸರ್ವ್ ಮಾಡ್ಕೋತಾ ಇದ್ರು. ಸೊ ಊಟ ಮಾಡಿ ರೆಸ್ಟ್ ಮಾಡಬೇಕು. ಮತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಾನು ಮಲಗಿಬಿಟ್ಟಿರ್ತೀನಿ ಮಿನಿಮಮ್ 1.5 to 2 hour ಆದ್ರೂ ಆಫ್ಟರ್ನೂನ್ ನಿದ್ದೆ ಮಾಡಿಬಿಟ್ಟಿರ್ತೀನಿ. ಬುಜ್ಜಿ ಸೌಂಡ್ ಮಾಡಬಾರ್ದು ಅಂದರೆ ನಿದ್ದೆ ಕಂಪಲ್ಸರಿ ಮಾಡಲೇಬೇಕಂತ ಏನಿಲ್ಲ. ನಿದ್ದೆ ಮಾಡಲಿಲ್ಲ ಅಂತ ಅಂದ್ರೂ ಆರಾಮಾಗಿರ್ತೀನಿ. ಇವಾಗ ಪ್ರಮೋಷನ್ ಅಲ್ಲಿ ಇಲ್ಲಿ ಹೋದಾಗ ಏನು ನಿದ್ದೆ ಮಾಡಲ್ಲ. ಬಟ್ ನಿದ್ದೆ ಬಂದ್ಬಿಡ್ತು ಮನೇಲಿ ಮಲ್ಕೊಂಡಿದ್ದೀನಿ ಅಂತ ಅಂದರೆ 1.5 to 2 hour ಆದ್ರೂ ನಮ್ಮ ಮನೇಲೂ ಯಾರು ಹೇಳ್ಸಲ್ಲ ಎದ್ದೇಳೋವರೆಗೂ. ಸೊ ಹಾಗಾಗಿ ನಿದ್ದೆಗೆ ಹೋಗ್ಬಿಟ್ಟಿರ್ತೀನಿ. ಅದಾದಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ನನ್ನ ಕೆಲಸ ಮತ್ತು ಏನಾದರೂ ಪ್ರಮೋಷನ್ ವೀಡಿಯೋಸು ಅದೇನಾದರೂ ಇತ್ತು ಅಂತಂದರೆ ಅದನ್ನು ಮಾಡಿಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಅಷ್ಟೇ ಒಂದು ಪ್ರಮೋಷನ್ ವೀಡಿಯೋ ಮಾಡೋದಿತ್ತು, ಅದನ್ನು ಮುಗಿಸಿ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಐಬ್ರೋಸು ಗ್ರೋತ್ ಆಗಿದೆ, ಬರೀ ಗ್ರೋತ್ ಆಗಿದೆ. ಸೊ ಹಾಗಾಗಿ ಒಂಥರ ಏನೋ ಇಲ್ಲಿ ಗ್ಯಾಪ್ ಅಂತ ಕಾಣಿಸುತ್ತೆ ಅಲ್ವಾ, ಅದನ್ನು ಎಲ್ಲ ಐಬ್ರೋ ಮಾಡಿಸಾದ್ಮೇಲೆ ಅದು ಚೆನ್ನಾಗಿ ಫಿಲ್ ಆಗೋದು. ಇಲ್ಲ ಅಂತಂದರೆ ಅದು ಹಾಗೇ ಕಾಣಿಸ್ತಾ ಇರುತ್ತೆ ನನಗೆ. ನೋಡುವ, ಐಬ್ರೋ ಎಲ್ಲ ಮಾಡಿಸ್ಬೇಕು, ತುಂಬ ದಿನ ಆಯಿತು. ಇನ್ನು ವ್ಯಾಕ್ಸಿಂಗ್ ಎಲ್ಲ ಇವಾಗ ಸದ್ಯಕ್ಕೆ ಮಾಡಿಸಲ್ಲ, ಯಾಕಂತಂದರೆ ಸಕ್ಕ ಸೆನ್ಸಿಟಿವ್ ಅಂತ ಅನಿಸುತ್ತೆ ಇವಾಗ ವ್ಯಾಕ್ಸಿಂಗ್ ಎಲ್ಲ ಮಾಡಿಸೋದಕ್ಕೆ. ಸೊ ವ್ಯಾಕ್ಸಿಂಗ್ ಎಲ್ಲ ಬೇಡ, ಐಬ್ರೋ ಅವತ್ತು ಮಾಡಿಸ್ಕೊಳ್ಳೋಣ. ಅಂದರೆ ಈ ಟೈಮಲ್ಲಿ ಸಕ್ಕ ಸೆನ್ಸಿಟಿವ್ ಅಂತ ಅನಿಸುತ್ತೆ, ಒಂಥರ ಪೇನ್ಫುಲ್ ಅಂತ ಅನಿಸುತ್ತೆ ಐಬ್ರೋ ಮಾಡಿಸಿದ್ರಾಗಲಿ ವ್ಯಾಕ್ಸಿಂಗ್ ಆಗಲಿ. ಹಾಗಾಗಿ ಸೊ ನಾನು ನಿಮ್ಮ ಜೊತೆ ಒಂದು ವಿಷಯನ ಶೇರೇ ಮಾಡಿಲ್ಲ. ಇದನ್ನು ನಾನು ಸುನಿಲ್ ಇಬ್ಬರು ಇದ್ದಾಗ ಅದು ಡೇಟೆಲ್ಲ ಕನ್ಫರ್ಮ್ ಆದಾಗ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಏನಪ್ಪ ಅಂತಂದರೆ ನಾನಿನ್ನು ಕನ್ಸೀವ್ ಅನ್ನೋದು ಇನ್ನೂ ಗೊತ್ತಾಗಿರಲಿಲ್ಲ ಅಲ್ವಾ. ಆ ಟೈಮಲ್ಲಿ ಅಂದರೆ ಅದಕ್ಕೂ ಮುಂಚೆನೇ ನಾವು ಸುನಿಲ್ ಲೀವ್ ಬರೋಕ್ಕೆ ಮುಂಚೆ ಕಾಲಲ್ಲೆಲ್ಲ ಮಾತಾಡಿ ಏನು ಕನ್ಫರ್ಮ್ ಮಾಡ್ಕೊಂಡಿದ್ವಿ ಅಂದರೆ ಒಂದು ಏನು ಡಿಸಿಷನ್ಗೆ ಬಂದಿದ್ವಿ ಅಂತಂದರೆ ಓಕೆ ಬುಜ್ಜಿ ಒಬ್ಬನೇ ಇವಾಗ ಸಾಕು, ನೆಕ್ಸ್ಟ್ ಬೇಬಿ ಏನು ಬೇಡ, ನಮಗೆ ಪ್ಲ್ಯಾನಿಂಗ್ ಏನು ಬೇಡ, ಇವಾಗ ಇವನಿಗೆ ಆಲ್ರೆಡಿ 5 years ಆಯಿತು, ಸೊ ಸಾಕು ಅಂತ ಒಂದು ಡಿಸೈಡ್ನ ಮಾಡಿ ನಾವು ಏನು ಅಂದ್ಕೊಂಡಿದ್ವಿ, ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಏನಿದೆ ಅದು ಮಾಡಿಸೋಣ ಈ ಸಲ ಬಂದಾಗಲೇ. ಅಂದರೆ ಸುನಿಲ್ ಈ ಸಲ ಲೀವ್ಗೆ ಏನು ಬರ್ತಾರಲ್ವ ಅವಾಗ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದೆಲ್ಲ ವಿಚಾರಿಸಿ ಡಾಕ್ಟರ್ನೆಲ್ಲ ಕೇಳಿ ಎಲ್ಲ ಆಗಿತ್ತು. ಬಟ್ ಏನು ಪಾಪು ಬರುತ್ತೆ, ಇನ್ನೂ ದೊಡ್ಡದಾಗಬೇಕಲ್ಲ ಪಾಪು, ಅವಾಗ ಬರುತ್ತೆ. ಸೊ ಹಂಗೆಲ್ಲ ಅಂದ್ಕೊಂಡು ನಾವು ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ಮಾಡಿದಾಗ ಅವರು ಹೇಳಿದ್ದು ನಮಗೇನು ಅಂತಂದರೆ ಪೀರಿಯಡ್ ಆಗಿದ್ದು 5th ಡೇಗೆ ಬರಬೇಕು ನೀವು ಆಪ್ರೇಷನ್ಗೆ, ನೀವು ಓಕೆ ಅಂತಂದರೆ ನಾವು ಓಕೆ ಕನ್ಫರ್ಮ್ ಮಾಡ್ಕೋತೀವಿ ಅಂತ ಹೇಳಿದ್ರು. ಅದು ಒಂದು ಮೇಯ್ನ್ ಥಿಂಗ್ ನಾವು ಮಾತಾಡಿ ಎಲ್ಲ ಡಿಸೈಡ್ ಮಾಡಿದ್ದು. ಸೊ ಏನೋ ಆಗಿ ಹೆಂಗೆಂಗೋ ಹೋಗಿ ಇನ್ನೇನೋ ಆಗೋಯ್ತು ಅಂತ ಹೇಳ್ತಾರಲ್ಲ, ಎಲ್ಲ ಒಂಥರ ಮಿರಾಕಲ್ ಟೈಪ್ ಆಗುತ್ತೆ ಅಂತಾರಲ್ಲ, ಅದು ನನ್ನ ಲೈಫಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಈ ಥರ ಆಗಿರೋದು ಅಂತಂದರೆ ನಾವು ಅಂದ್ಕೊಂಡಿದ್ದೆ ಒಂದು ಬುಜ್ಜಿಮಾ ನೋ, ನಾವು ಅಂದ್ಕೊಂಡಿದ್ದೆ ಒಂದು, ಆಗೋದೇ ಇನ್ನೊಂದು, ದೇವ್ರಿಚ್ಛೆ ಬೇರೆ ಇರುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದೇ ರೀತಿ ಆಗಿದ್ದು. ಒಂಥರ ಸಡನ್ನಾಗಿ ಎಲ್ಲ ಚೇಂಜಸ್ಗಳಾಗಿರ್ಬೋದು, ನಮ್ಮ ಲೈಫಲ್ಲಿ ನಡೆದಿದ್ದು ಒಂದಷ್ಟು ಇನ್ಸಿಡೆಂಟ್ಗಳಾಗಿರ್ಬೋದು, ಸಡನ್ ಆಗಿನೇ ಇಲ್ಲ, 1 to 2 ಡೇಸಲ್ಲೇ ಕಂಪ್ಲೀಟ್ ನಾವು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಇನ್ನೊಂದು ಅನ್ನೋ ರೀತಿ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಬಟ್ ನಾವೇನೇ ಅಂದ್ಕೊಂಡಿದ್ರು ಮೇಲೊಬ್ಬರಿದ್ದಾರೆ, ಅವ್ರು ಅಂದ್ಕೊಂಡಂಗೆ ಆಗೋದು, ಅವ್ರ ಡಿಸಿಷನ್ನೇ ಫೈನಲ್ ಅನ್ನೋದು ನನಗೆ ಈ ವಿಷಯದಲ್ಲಿ ಗೊತ್ತಾಯಿತು. ಸೊ ಅದಾದಮೇಲೆ ನಾವು ಅದೇ ಹೀಗೆ 2 months ಆಯ್ತಲ್ಲ ಪೀರಿಯಡ್ಸ್ ಎಲ್ಲ ಆಗಿ, ಇನ್ನು ಚೆಕ್ ಮಾಡಿಸೋಣ ಒಂದು ಟೈಮ್ ಡಾಕ್ಟರ್ಗೆಲ್ಲ ತೋರಿಸೋಣ ಅಂದ್ಬಿಟ್ಟು ಗೈನೋಕಾಲಜಿಸ್ಟ್ಗೆ ಹೋಗಿ ತೋರಿಸಿದಾಗ 3 ಕಡೆ ಸ್ಕ್ಯಾನ್ ಎಲ್ಲ ಆಯಿತು. ಅದಾದಮೇಲೆ ಎಲ್ಲ ಕನ್ಫರ್ಮ್ ಆಗಿದ್ದು. ಬುಜ್ಜಿಮ್ಮ ಯಾಕೆ ಹೋಗಿ ಒಳಗಡೆ ಬರೀ. ಸೊ ಇದನ್ನು ನಾವೇನು ಅಂದ್ಕೊಂಡಿದ್ವಿ ಅಂತಂದರೆ ಓಕೆ ಇದೆಲ್ಲ ಆದಮೇಲೆ ಡಾಕ್ಟರ್ಗೆಲ್ಲ ತೋರಿಸಿ ಕ್ಲಿಯರ್ ಆದಮೇಲೆ ಒಂದು ಕ್ಲಾರಿಟಿ ಕೊಟ್ಬಿಡೋಣ. ಯಾವಾಗಲೂ ನಾವು ಸೆಕೆಂಡ್ ಬೇಬಿ ಪ್ಲ್ಯಾನಿಂಗ್ ಯಾವಾಗ, ಸೆಕೆಂಡ್ ಬೇಬಿ ನೀವು ಮಾಡ್ಕೊಳ್ಳಲ್ವಾ, ಇದ್ರ ಬಗ್ಗೆ ಎಲ್ಲ ನೀವು ವೀಡಿಯೋಸಲ್ಲಿ ಕಮೆಂಟಲ್ಲೆಲ್ಲ ಮಾಡಬೇಕಾದ್ರೆ ನಾವು ಇದ್ರ ಬಗ್ಗೆ ಕ್ಲಾರಿಫೈನ ಕೊಟ್ಬಿಡೋಣ. ಇಲ್ಲ ಈ ಥರ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ, ಇಲ್ಲಾಂದರೆ ಆಪ್ರೇಷನ್ ಆದಮೇಲೆ ಹೇಳೋಣ ಅನ್ನೋದು ಒಂದು ಇದರಲ್ಲಿದ್ವಿ. ಬಟ್ ನಾವು ಅಂದ್ಕೊಂಡಂಗೆ ಯಾವುದೂ ಆಗಲಿಲ್ಲ. ಅಂದರೆ ನಾವು ಅಂದ್ಕೊಂಡಿರ್ತೀವಿ ನಮ್ಗೆ ಬೇಡಪ್ಪ ಸಾಕು ಅಂತ ನಾವು ಡಿಸೈಡ್ ಮಾಡಿದ್ರೂ ಒಂಥರ ನಮಗೆ ಗೊತ್ತಿಲ್ಲದೇನೆ ಆಗೋದು ಒಂದಷ್ಟು ವಿಷಯಗಳಿರ್ತವೆ ಅಲ್ವಾ. ಸೊ ಇಲ್ಲ ನಿಮಗೆ ಬೇಕು
ಅನ್ನೋ ರೀತಿನ ಕೊಡ್ತಾ ಇದ್ದೀನಿ ಅನ್ನೋ ರೀತಿ ಒಂಥರ ದೇವ್ರ ಬ್ಲೆಸ್ಸಿಂಗ್ಸ್ ಎಲ್ಲ ನಮ್ಮ ಸೈಡ್ ಇತ್ತು ಅಂದಾಗ ಅದನ್ನು ಬೇಡ ಅನ್ಬಾರ್ದು. ನಾವು ಇಷ್ಟೆಲ್ಲ ಆಗಿ ಏನೇನೋ ಆಗಿದ್ರು ಎಲ್ಲ ಕನ್ಫರ್ಮ್ ನಾರ್ಮಲ್ ಇದೆ ಅಂತ ಅಂದಾಗ ನಾವು ಬೇಡ ಅಂತ ಅನ್ನೋಕ್ಕಾಗಲ್ಲ. ಅದು ಒಂದು ನನಗೆ ಅನಿಸಿದ್ದು, ಇಲ್ಲ ನಾವು ಮೂವ್ ಆಗೋಣ, ಸೊ ಇದನ್ನು ಬೇಡ ಅಂತ ನಾವು ಇಲ್ಲೇ ಸ್ಟಾಪ್ ಮಾಡೋದು ಬೇಡ. ಯಾಕಂತಂದರೆ ಇಷ್ಟು ಮಂತ್ ಆಗೋಗ್ಬಿಟ್ಟಿದೆ, ಇವಾಗ ಹಾರ್ಟ್ ಬೀಟ್ ಎಲ್ಲ ಬಂದಿದೆ, ನಾರ್ಮಲ್ ಆಗಿದೆ, ಹೆಲ್ತಿ ಗ್ರೋತಿಂಗ್ ಎಲ್ಲ ಇದೆ ಅಂತ ಅಂದಮೇಲೆ ನಾವು ಬೇಡ ಅಂತ ನಾವು ಇದನ್ನು ಡಿಸ್ಕನೆಕ್ಟ್ ಮಾಡಿಸೋದಕ್ಕಾಗೋದಿಲ್ಲ. ಸೊ ಅದು ಯಾವುದೇ ಹೆಣ್ಮಕ್ಳಿಗಾಗಲಿ ಯಾವುದೇ ಪೇರೆಂಟ್ಸ್ಗಾಗಲಿ ಅದು ಅಷ್ಟು ಈಸಿಯಾಗಿ ಆಗೋದಿಲ್ಲ. ಸೊ ಹಂಗಾಗಿ ನಾವೆಲ್ಲ ಚೆಕಪ್ ಎಲ್ಲ ಮಾಡಿಸಿ ಎಲ್ಲ ಆದಮೇಲೆ ಓಕೆ ಫೈನ್ ಇರಲಿ, ಇನ್ನೊಂದು ಮಗು ಬೇಕು, ಒಬ್ಳು ಹೆಣ್ಮಕ್ಳಿಗೆ 2 ಮಕ್ಳಿದ್ರೇ ಚೆಂದ ಅಂತ ನಮ್ಮ ಮನೇಲೂ ಇಲ್ಲ 2 ಮಕ್ಳು ಇರಲಿ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಓಕೆ ಅಂತ ಕನ್ಫರ್ಮ್ ಆಗಿದ್ದು. ಸೀರಿಯಸ್ಲಿ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗ್ಲೂ ಏನೋ ಒಂಥರ ಫೀಲೇ ಆಗುತ್ತೆ. ಸೊ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು. ಈ ಥರ ಡಿಸಿಷನ್ಗೆ ಹೋಗಿದ್ವಿ, ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡಿಸ್ಲೇಬೇಕು ಅಂತ ಅಂದ್ಬಿಟ್ಟು, ಬಟ್ ಬೇಡ ಅಂತ ಸ್ಟಾಪ್ ಮಾಡಿದ್ದು ಈ ವಿಷಯಕ್ಕೆ. ಸೊ ತುಂಬ ಜನರಿಗೆ ಹೇಳಬೇಕಿತ್ತು, ನಾನು ಇದು ಕ್ಲಾರಿಟಿ ಕೊಡಬೇಕಿತ್ತು. ಈ ಥರನೂ ಒಂದು ಸಿಚುವೇಶನ್ ಆಗಿತ್ತು. ಅಂದರೆ ಬ್ಲಾಗ್ ಅಂತ ಬಂದರೆ ನಾವು ಅಲ್ಲಲ್ಲೇ ಎಲ್ಲ ವಿಷಯಗಳನ್ನು ಶೇರ್ ಮಾಡೋಕ್ಕಾಗಲ್ಲ, ಎಲ್ಲನೂ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಅದು ನಮ್ಮ ವೈಯಕ್ತಿಕ ವಿಷಯಗಳಾಗಿರುತ್ತೆ. ನಾವು ಡಿಸಿಷನ್ ಮಾಡಿರ್ತೀವಿ, ಬಟ್ ಅದು ಸಕ್ಸಸ್ ಆಗಿರಲ್ಲ. ಅದಕ್ಕೂ ಮುಂಚೆ ಎಲ್ಲನೂ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಹೇಳ್ಬೇಕು ಅಂತ ಇನ್ನೇನು ಹತ್ರದಲ್ಲೇ ಇತ್ತು ಹೇಳಬೇಕು ಅನ್ನೋದು ಒಂದು, ಬಟ್ ಈ ಥರ ಆಯ್ತಲ್ಲ, ಹಾಗಾಗಿ ಹೇಳೋಕ್ಕೇ ಹೋಗಿರಲಿಲ್ಲ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ.